ನಮಸ್ಕಾರ ಎಲ್ರಿಗೂ. ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದರೆ, ಈ ಎಲ್ಲದ್ರ ಬಗ್ಗೆ ವಿಡಿಯೋ ಮಾಡಿದ್ದೀವಿ ನಾವು. ಒಂದು ನಮ್ಮದು ಚಾನಲ್ನಲ್ಲಿ ಎಲ್ಲದ್ರ ಬಗ್ಗೆ ಒಂದು ಏನಪ್ಪಾ ಅಂದರೆ, ಒಂದು ವೀಕ್ಲಿ ಒಬ್ಬರ ಒಂದು ಬಯೋಗ್ರಫಿ ಕೂಡ ಮಾಡ್ತೀವಿ. ಹಾಗೆ ಒಂದು ಜೀವನ ಚರಿತ್ರೆ ಕೂಡ ಮಾಡ್ತೀವಿ. ಹಾಗೆ ಒಂದು ಗೌರ್ಮೆಂಟ್ ಆಫೀಸು ಮತ್ತು ಗೌರ್ಮೆಂಟ್ ಯೋಜನೆಗಳು ಮತ್ತು ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು, ಹೀಗೆ ಒಂದು ಎಲ್ಲ ರೀತಿಯ ಒಂದು ವಿಡಿಯೋಗಳು ಈ ಒಂದು ಚಾನಲ್ನಲ್ಲಿ ಸಿಗ್ತವೆ. ಇವತ್ತಿನ ಒಂದು ಏನಪ್ಪಾ ಅಂದರೆ, ಒಂದು ಧಾರ್ಮಿಕವಾದ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ನಡೆದಾಡುವ ದೇವರು ಅಂತೇಳಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ಚಿಕ್ಕ ವಯಸ್ಸಿನ ಮುತ್ತೆ ಅವರ ಬಗ್ಗೆ ನೋಡಿ. ತಾವು ಒಂದು ಏನಪ್ಪಾ ಅಂದರೆ, ಫಸ್ಟ್ ಮೊದಲನೇದಾಗಿ ತಮಗೆ ಒಂದು ಏನಾದರೂ ವಿಶ್ವಾಸವಿಟ್ಟು ಏನಾದರೂ ಇದು ಇತ್ತಪ್ಪ ಅಂದರೆ ನೋಡ್ಬೋದು. ಹಾಗೆ ಒಂದು ದರ್ಶನ ಕೂಡ ಮಾಡ್ಬೋದು. ಯಾರಿಗೂ ಕೂಡ ಅನಿವಾರ್ಯವಾಗಿ ಹೇಳ್ತಾ ಇಲ್ಲ. ಯಾರಿಗೆ ಈಗ ನೋಡಿ, ಅಲ್ಲಿ ಹೋದ್ಮೇಲೆ ನನಗೆ ಚೆನ್ನಾಗಾಯ್ತು ಅಂತ ನಾನು ಹೇಳ್ಬೋದು, ಮತ್ತೊಬ್ರಿಗೆ ಚೆನ್ನಾಗಾಯ್ತು ಅಂತ ಮತ್ತೊಬ್ರು ಹೇಳ್ಬೋದು. ಆದರೆ ಅದು ಅವರವರ ವೈಯಕ್ತಿಕ ವಿಚಾರ. ಆದರೆ ಅವರ ಒಂದು ಬಯೋಗ್ರಫಿ, ಅವರ ಒಂದು ನಡೆದಾಡು ಹೇಗೆ ಧಾರ್ಮಿಕವಾಗಿಯಪ್ಪ ಅಂದ್ರೆ, ಈಗ ಒಂದು ಸದ್ಯಕ್ಕೆ ಒಂದು ಟ್ರೆಂಡ್ ಅಲ್ಲಿ ಇರುವಂತಹ ಒಂದು ವ್ಯಕ್ತಿ, ನಡೆದಾಡುವ ದೇವರು ಅಂತಾನೆ ಫೇಮಸ್ ಆಗಿರೋ, ಉತ್ತರ ಕರ್ನಾಟಕ ಭಾಗದಲ್ಲಿ ಫೇಮಸ್ ಆಗಿರುವಂತ ಒಂದು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಒಂದು ಫಾಲೋವರ್ಸು, ಇಷ್ಟು ಒಂದು ಭಕ್ತಾದಿಗಳು, ಅವರು ಎಲ್ಲಿ ಒಂದು ಒಂದು ಕಾರಣ ತಿಳಿದ್ರಪ್ಪ ಅಂದ್ರೆ, ಒಂದು ಸಾವಿರ ಲಕ್ಷದಷ್ಟು ಒಂದು ಪಬ್ಲಿಕ್ ಜಮಾ ಆಗೋದು, ಸಾವಿರ ಗಟ್ಟಲೆ ಪಬ್ಲಿಕ್ ಇಮಿಡಿಯೇಟ್ ಆಗಿ ಒಂದು ಅಷ್ಟು ಜನ ಪಬ್ಲಿಕ್ ಜಮಾ ಆಗೋದು. ಹೀಗೆ ಒಂದು ನಡೆದಾಡುವ ದೇವರು ಅಂತ ಹೇಳಿ ಒಂದು ಚಿಕ್ಕ ವಯಸ್ಸಲ್ಲಿ ಇಷ್ಟು ಒಂದು ಟ್ರೆಂಡಿಂಗು. ಮತ್ತೆ ನಾವು ಕೂಡ ಒಂದ್ಸಲ ವಿಸಿಟ್ ಮಾಡಿದ್ವಿ. ಆದ್ರೆ ನಾನು ಅಲ್ಲಿ ಏನು ವಿಡಿಯೋದು ಏನು ಮಾಡ್ಕೊಂಡಿದ್ದಿಲ್ಲ. ಈ ಒಂದು ನೆಕ್ಸ್ಟ್ ಪೂರ್ತಿ ಡಿಟೇಲ್ ಆಗಿ ಒಂದು ವಿಡಿಯೋನ ಮಾಡ್ಕೊಂಡು ತಮಗೆ ಪಾರ್ಟ್ 2 ನಲ್ಲಿ ಅವರ ಬಗ್ಗೆ ಫುಲ್ ಡಿಟೇಲ್ ಆಗಿ ತರ್ತೀನಿ. ಇದು ಸುಮ್ಮನೆ ಒಂದು ಅವರ ಬಗ್ಗೆ, ಅವರು ಬೆಳೆದು ಬಂದಂತ ಒಂದು ಅವರ ಬಗ್ಗೆ, ಅವರ ಒಂದು ಜೀವನ ಚರಿತ್ರೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಈ ಒಂದು ನಡೆದಾಡುವ ದೇವರು ಅಂದರೆ ನಮ್ಮ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಗ್ರಾಮದ ಮಲ್ಲಿಕಾರ್ಜುನ ಮುತ್ತೆ ಅವರ ಬಗ್ಗೆ ನಾನು ಹೇಳ್ತಾ ಇರೋದು. ಅವರ ಬಗ್ಗೆ ಪೂರ್ತಿ ಡಿಟೇಲ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಬನ್ನಿ, ಈ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಗದ ನಡೆದಾಡುವ ದೇವರು ಅಂತಾನೆ ಒಂದು ಫೇಮಸ್ ಆಗಿರುವಂತ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಫೇಮಸ್ ಆಗಿರ್ತಕ್ಕಂಥ ಒಬ್ಬ ಮುತ್ಯ ಅಂದ್ರೆ, ನಮ್ಮ ಈ ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಹೆಸರನ್ನು ಗಳಿಸಿರ್ತಕ್ಕಂಥ ಇವರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವರು ಏನಪ್ಪಾ ಅಂದ್ರೆ, ಮಲ್ಲಿಕಾರ್ಜುನ್ ಮುತ್ತೆ ಅವರ ವಯಸ್ಸು ಈಗ ಒಂದು 24ರಿಂದ 25 ವಯಸ್ಸಿರ್ಬೋದು. ಇವರು ಏನಪ್ಪಾ ಅಂದ್ರೆ, ನಮ್ಮ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಅಂತ ಒಂದು ಸಣ್ಣ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಇವರ ಒಂದು ಏನಂತಾರೆ ಮಠ, ಇವರ ಒಂದು ಗದ್ದಿಗೆ ಅಲ್ಲಿ ಇರೋದ್ರಿಂದ ಇವರು ಅಲ್ಲೇ ಇರ್ತಾರೆ. ಅಲ್ಲಿ ತಾವು ಹೋದ್ರಪ್ಪ ಅಂದ್ರೆ ಒಂದು ಎಷ್ಟಪ್ಪ ಪಬ್ಲಿಕ್ ಅಪ್ಪ ಅಂದ್ರೆ, ನಿಮ್ಮ ಒಂದು ಅವ್ರಿಗೆ ಭೇಟಿ ಆಗ್ಲಿಕ್ಕೆ ನಿಮ್ಮ ಒಂದು ಪಾಳಿ ಅಂದ್ರೆ ನಿಮ್ಮ ಕ್ಯೂನಲ್ಲಿ ನಿಮ್ಮ ಪಾಳಿ ಬರೋದು 3 ಇಲ್ಲ 4 ದಿವಸ ಬಿಟ್ಟು ಬರೋದು. ಅವರನ್ನು ಕಾಣ್ಲಿಕ್ಕೆ ಅಷ್ಟು ಜನ ಪಬ್ಲಿಕ್ ಇರ್ತಾರೆ. ಆದ್ರೆ ಅಲ್ಲಿ ಒಂದು 24 ಗಂಟೆ, ದಿನದ 24 ಗಂಟೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ಎಲ್ಲರಿಗೂ ಕೂಡ ಇರೋದಕ್ಕಿರುತ್ತೆ. ನೋಡಿ, ಅದು ಅಲ್ಲಿ ಹೋದ್ಮೇಲೆ ಯಾರಿಗೆ ಚೆನ್ನಾಗಿದೆ ಅವ್ರಿಗೆ ಅದು ವೈಯಕ್ತಿಕ. ಅವ್ರೇನು ಯಾರಿಗೂ ನೀವು ಬನ್ನಿ ಅಂತ ಯಾರಿಗೂ ಫೋರ್ಸ್ ಮಾಡಿಲ್ಲ. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಅಲ್ಲಿ ಇರೋದಕ್ಕೂ ಕೂಡ ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ಇದೆ. ಮತ್ತೆ ಯಾರಿಗೂ ಕೂಡ ಇದು ನೀವು ಹೋಗಿ ಅಂತ ನಾನು ಈ ವಿಡಿಯೋ ಮಾಡಿ ನಾನು ಈಗ ನೀವು ಅಲ್ಲಿ ಹೋಗಿ ಅಂತ ನಾನು ಏನು ಹೇಳ್ತಾ ಇಲ್ಲ. ಆದ್ರೆ ಯಾರಿಗೆ ಒಳಿತನ್ ಕಂಡಿದ್ದಾರೆ ಅವರು ನಾವು ಕೇಳಿದ ಮೇಲೆ ಈ ಒಂದು ಇದು ವಿಡಿಯೋನ ಮಾಡ್ತಾ ಇರೋದು. ಅವ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ನಮಗೆ ಒಂದು 10-15 ಜನ ಹೇಳದ್ಮೇಲೆ ನಾನು ಒಂದು ವಿಡಿಯೋನ ಮಾಡ್ತಾ ಇರೋದು. ಅದಕ್ಕಾಗಿ ನಾನು ಕೂಡ ಹೋಗಿ ಬಂದಿದ್ದೀನಿ. ಆದ್ರೆ ಅಲ್ಲಿ ನಾವು ಏನೋ ವಿಡಿಯೋದು
ವಿಡಿಯೋ ಮತ್ತೆ ಏನು ಮಾಡ್ಕೊಂಡಿಲ್ಲ. ಆದ್ರೆ ಸುಮ್ಮನೆ ಹೋಗಿ ವಿಸಿಟ್ ಮಾಡಿ ಬಂದಿದ್ದೀವಿ. ಆದ್ರೆ ಮುತ್ತೆಯವರಿಗೆ ಪಾಳಿ ಭೇಟಿ ಆಗ್ಬೇಕಾದ್ರೆ ಕ್ಯೂ ಬಹಳ ಇರೋದ್ ಕಾರಣ ನಾನು ಭೇಟಿ ಆಗ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕಾಗಿ ವಾಪಸ್ ಬಂದಿದ್ದೀವಿ. ಅವರ ಬಗ್ಗೆ ಒಂದು ಡಿಟೇಲ್ ಏನ್ ಹೇಳ್ಬೇಕಪ್ಪ ಅಂದ್ರೆ, ಈ ಒಂದು ಮಹಲ್ ರೋಜಾ ಗ್ರಾಮದಲ್ಲಿ ಇವರ ತಂದೆಯವರು ಹನುಮಂತರಾಯ ಮುತ್ಯ ಅವರು ಅಂತ ಹೇಳಿ ಅವರು ಕೂಡ ಈಗ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಪ್ಪಾ ಅಂದ್ರೆ ಒಂದು ದೇವ್ರು ಹೇಳ್ತಾರೆ ಅಂತ ದೇವ್ರ ಹೇಳಿಕೆ ಹೇಳ್ತಾರೆ. ಮತ್ತೆ ಏನಾದ್ರೂ ಸಮಸ್ಯೆ ಇದ್ರೆ ಈಗ ಒಂದು ಏನಾದ್ರೂ ಇದು ಹೇಳ್ತಾರಪ್ಪ ಮುತ್ತೆಯವ್ರ ಅಂತ ಹಿಂಗ್ ಹೇಳ್ತೀವಲ್ಲ, ಹಾಂಗ ಇವರು ಹನುಮಂತರಾಯ ಮುತ್ಯ ಅವರು ಒಂದು ಹೇಳಿಕೆಯನ್ನು ಹೇಳ್ತಾ ಇದ್ರು. ಹೇಳಿಕೆಯನ್ನು ಬಹಳಷ್ಟು ಜನ ಅವಾಗ್ಲೂ ಕೂಡ ಬಹಳಷ್ಟು ಜನ ಬರ್ತಿದ್ರಂತ ಕೇಳಿದೀವಿ. ಆದ್ರೆ ನಾವು ನೋಡಿಲ್ಲ. ಆದ್ರೂ ಜನ ಹೇಳ್ತಾರೆ, ಅಲ್ಲಿ ಮಹಲ್ ರೋಜಾ ಸುತ್ತಮುತ್ತಲಿನ ಜನ ಹೇಳ್ತಾರೆ ಅಲ್ಲಿ ಒಂದು ಒಳ್ಳೆಯ ಒಂದು ಹೇಳಿಕೆಯನ್ನು ಹೇಳ್ತಿದ್ರು ಇವರ ತಂದೆಯವರು ಅಂತ. ಅವರ ತಂದೆಯವರಿಗೆ ಈ 2 ಜನ ಗಂಡು ಮಕ್ಕಳು ಹನುಮಂತರಾಯ ಮುತ್ಯ ಅವರಿಗೆ. ಹನುಮಂತರಾಯ ಮುತ್ಯ ಅವರು ಹೇಳಿಕೆ ಹೇಳ್ತಾ ಇರುವಾಗ ಏನೋ ಒಂದು ನಿಧಿಗೋಸ್ಕರ ಅವರ ಏನೋ ಒಂದು ಅಲ್ಲಿ ಅವರ ಒಂದು ಊರಲ್ಲಿ ಕೇಳಿದಾಗ ಹತ್ಯೆ ಆಗಿದೆ ಅಂತ ಈಗೇನೋ ಒಂದು ಕಥೆಯನ್ನು ಹೇಳ್ತಾರೆ. ಅದನ್ನ ಬಿಟ್ಬಿಡಿ, ಅದು ಆಗೋಗಿದ್ದು ನನಗೂ ಅಷ್ಟು ಕ್ಲಿಯರ್ ಆಗಿ ಗುರ್ತಿಲ್ಲ. ಆದ್ರೆ ಜನ ಹೇಳೋದಷ್ಟೇ ಗುರ್ತು. ಮತ್ತೆ ಈಗ ನೆಕ್ಸ್ಟ್ ಅವ್ರಿಗೆ ಏನಪ್ಪಾ ಅಂದ್ರೆ ಮಲ್ಲಿಕಾರ್ಜುನ್ ಮುತ್ಯ ಮತ್ತೆ ಪರಶುರಾಮ್ ಮುತ್ಯ ಅಂತ 2 ಜನ ಮಕ್ಕಳು. ದೊಡ್ಡವ್ರ ಹೆಸರು ಪರಶುರಾಮ್ ಮುತ್ಯ ಅಂತ, ಇವರು ಸಣ್ಣವರು ಮಲ್ಲಿಕಾರ್ಜುನ್ ಮುತ್ಯ ಅಂತ ಹೇಳಿ. ಇವರಿಗೆ 2 ಮಕ್ಕಳು. ಈಗ ಈ ಒಂದು ಮಹಲ್ ರೋಜಾ ಗ್ರಾಮದಲ್ಲಿ ಬಹಳ ಭವ್ಯವಾದಂತ ಒಂದು ಮಂದಿರವನ್ನು ನಿರ್ಮಿಸಿದ್ದಾರೆ. ಮತ್ತೆ ಎಲ್ಲ ಜನಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲ ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ, ಮತ್ತೆ ಒಂದು ಏನಪ್ಪಾ ಅಂದ್ರೆ ದಾಸೋಹ ವ್ಯವಸ್ಥೆ, ವರ್ಷಿಗೊಮ್ಮೆ ಜಾತ್ರೆ, ಹೀಗೆ ಒಂದು ವೈಭವ ಪೂರಿತವಾಗಿ. ಆದ್ರೆ ಈ ಮಲ್ಲಿಕಾರ್ಜುನ್ ಮುತ್ಯ ಅವರ ವಯಸ್ಸು ಈಗ 24 ಇಲ್ಲ 25 ಇರ್ಬೋದು, ನಿಖರವಾಗಿ ಗುರುತಿಲ್ಲ. ಆದ್ರೂ ಕೂಡ ಏನಪ್ಪಾ ಅಂದ್ರೆ ಇವರ ಒಂದು ವ್ಯಕ್ತಿತ್ವ ಹೇಗೆ ಅಂದ್ರೆ, ನೀವು ಎದುರುಗಡೆ ಹೋದ್ರೆ ನಿಮ್ಮ ಹೆಸರು, ನಿಮ್ಮ ಪೂರ್ತಿ ಡೀಟೇಲ್ ಅನ್ನ ಹೇಳ್ತಾರೆ ಅವರು. ಇದನ್ನ ನಾನು ಹೋಗಿ ಅಬ್ಸರ್ವ್ ಮಾಡಿದ್ದೀನಿ. ನಿಮ್ಮ ಹೆಸರು ಎಲ್ಲವೂ ಕೂಡ ಒಂದು ಡೀಟೇಲ್ ಅನ್ನ ಹೇಳ್ತಾರೆ. ಇದು ನಾನು ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂಥದ್ದು. ಅದು ನಿಮಗ ಬಿಟ್ಟಿದ ವಿಚಾರ. ನಾವು ಇದು ಒಂದು ವಿಡಿಯೋ ಮಾಡ್ತಿದೀವಿ ಅಂದ್ರೆ ತಮಗೆ ಹೋಗಿ ಅಲ್ಲಿ ವಿಸಿಟ್ ಕೊಡಿ ಅಂತಲ್ಲ, ಯಾರು ಅವರ ಒಂದು ಮನಸ್ಸಿಗೆ ತಕ್ಕ. ಈಗ ನೋಡಿ, ಒಬ್ರಿಗೆ ಆ ದೇವರಲ್ಲಿ ಹೋದ ತಕ್ಷಣ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಈ ದೇವರಿಗೆ ಹೋದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಆದ್ರೆ ನಾವು ಒಂದು ಹೇಳ್ತಾ ಇರೋದಷ್ಟೇ. ಅವರು ಒಂದು ಏನಪ್ಪಾ ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಬಹಳ ಇಷ್ಟು ಕ್ರೇಜ್ ಇದೆ ಈ ಸದ್ಯಕ್ಕಂತೂ. ಅವ್ರು ಎಲ್ಲಿ ಹೋದಲ್ಲಿ, ಯಾವುದೇ ಒಂದು ಸ್ಟೇಟಿಗೆ ಹೋಗ್ಲಿ, ಈಗ ಅಲ್ಲಿ ಒಂದು ಸಾವಿರಾರು ಗಟ್ಟಲೆ ಜನ ಜಮಾ ಆಗ್ತಾರೆ. ಅವರ ಭಕ್ತಾದಿಗಳ ಲಕ್ಷಾಂತರ, ಒಂದು ಈ ಸದ್ಯಕ್ಕಂತೂ ಒಂದು ಲಕ್ಷಾಂತರ ಜನದ ಬೆಂಬಲ ಇದೆ. ಮತ್ತೆ ಹಾಗೆ ಒಂದು ಭಕ್ತಾದಿಗಳಿದ್ದಾರೆ. ಇವರಿಗೆ ಇಷ್ಟು ಒಂದು ಚಿಕ್ಕ ವಯಸ್ಸಿನಲ್ಲಿ ಒಂದು ದೊಡ್ಡ ಪ್ರಮಾಣದ, ಈಗ ಅವರು ಒಂದು ಯಾವುದೇ ಒಂದು, ಈಗ ಏನಪ್ಪಾ ಅಂದ್ರೆ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಒಂದು ಫಿಲ್ಮ್ ಸ್ಟಾರ್ಗೆ ಮತ್ತೆ ಯಾವುದೇ ಒಂದು ಏನಪ್ಪಾ ಅಂದ್ರೆ ಸೆಲೆಬ್ರಿಟಿಗಳಿಗೆ ಇಷ್ಟು ಜನ ಫಾಲೋವರ್ಸ್ ಗಳು ಇರೋದಿಲ್ಲ. ಆ ಒಂದು ಲೆವೆಲ್ಗೆ ಈ ಒಂದು ನಮ್ಮ ಮಲ್ಲಿಕಾರ್ಜುನ್ ಮುತ್ಯ ಅವರು ಬೆಳೆದಿದ್ದಾರೆ. ಯಾವುದೇ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಬಹಳ ಒಂದು ಫೇಮಸ್ ಆಗಿ ಒಂದು ಬಹಳ ಒಂದು ಏನಪ್ಪಾ ಅಂದ್ರೆ, ಈಗ ನೋಡಿ, ಹೋದ್ಮೇಲೆ ಯಾರಿಗೆ ಆದ್ರೂ ಅಲ್ಲಿ ಹೋದ್ಮೇಲೆ ಕೆಲಸ ಆಯ್ತು ಅಂತ ಕೆಲವರು ಹೇಳ್ತಾರೆ, ಇಲ್ಲ ಅಲ್ಲಿ ಹೋದ್ಮೇಲೆ ಕೆಲಸ ಆಗಿಲ್ಲ ಅಂತ ಅವರು ಕೂಡ ಯಾರಿಗೂ ನೀವು ಬನ್ನಿ ಅಂತ ಯಾರಿಗೂ ಹೇಳೋದಿಲ್ಲ. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ, ಅವರು ಯಾರ ಹತ್ರನೂ ಒಂದು ನಯಾ ಪೈಸೆ ದುಡ್ಡು ಮಾತ್ರ ಕೇಳೋದಿಲ್ಲ. ಅವರಿಗೆ ಒಂದು ಏನು ಹೇಳಿದ್ರು ಕೂಡ ಅವರು ಕೊಟ್ಟಷ್ಟೇ, ಅವ್ರ ಭಕ್ತಿಯಿಂದ ಎಷ್ಟು ಕೊಡ್ತಾರೆ ಅಷ್ಟೇ. ಯಾರಿಗೂ ಒಂದು ಗರೀಬ್ರ ಹತ್ರ ಇದ್ರಂದ್ರೆ ಅವರಿಗೆ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ. ಆದ್ರೆ ಮತ್ತೆ ಈ ಒಂದು ಅಪ್ಪಾಜಿಯವರಿಗೆ ಒಂದು ಏನಪ್ಪಾ ಅಂದ್ರೆ ಚಿಕ್ಕ ಮಕ್ಕಳಂದ್ರೆ ಬಹಳ ಇಷ್ಟ, ಸಣ್ಣ ಚಿಕ್ಕ ಮಕ್ಕಳಂದ್ರೆ ಬಹಳ ಇಷ್ಟ. ಅದಕ್ಕಾಗಿ ಈ ಸದ್ಯಕ್ಕಂತೂ ಬಹಳ ಒಂದು ಏನಪ್ಪಾ ಅಂದ್ರೆ ಫಾಲೋವರ್ಸ್ ಗಳಿದ್ದಾರೆ. ಬಹಳಷ್ಟು ಜನ ರಾಜಕೀಯ ವ್ಯಕ್ತಿಗಳು ಬರ್ತಾರೆ, ಆಫೀಸರ್ಸ್ ಗಳು ಬರ್ತಾರೆ, ಎಲ್ಲರೂ ಕೂಡ ಬರ್ತಾರೆ. ಆದ್ರೆ ಒಂದು ಚಿಕ್ಕವರಲ್ಲಿ ಚಿಕ್ಕವರಾಗಿ ಒಳ್ಳೆಯ ಒಂದು ಏನಪ್ಪಾ ಅಂದ್ರೆ ಸ್ನೇಹ ಜೀವಿಯಾಗಿ ಈ ಒಂದು ಮಲ್ಲಿಕಾರ್ಜುನ್ ಮುತ್ಯ ಅವರು ಮಹಲ್ ರೋಜಾ ಗ್ರಾಮದಲ್ಲಿ ಇರ್ತಾ ಇದ್ದಾರೆ. ಇವರ ಒಂದು ಡೀಟೇಲ್ ಆಗಿ ವಿಡಿಯೋ ನಾನು ಪಾರ್ಟ್ 2 ನಲ್ಲಿ ನಾನು ಪ್ರತ್ಯಕ್ಷವಾಗಿ
ಅಲ್ಲೇ ಹೋಗಿ ಒಂದು ಚೆನ್ನಾಗಿ ವಿಡಿಯೋನ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಒಂದು ಏನಪ್ಪಾ ಅಂದ್ರೆ ಪಾರ್ಟ್ 2 ನಲ್ಲಿ ಕರೆಕ್ಟ್ ಆಗಿ ಒಂದು ವಿಡಿಯೋನ ಮಾಡ್ತೀನಿ. ಇದು ಅಷ್ಟೇ, ಸುಮ್ಮನೆ ಏನಪ್ಪಾ ಅಂದ್ರೆ ಈ ಒಂದು ಏನಪ್ಪಾ ಅಂದ್ರೆ ಮಹಲ್ ರೋಜಾ ಗ್ರಾಮದಲ್ಲಿ ಬಹಳ ಒಳ್ಳೆ ಒಂದು ಒಂದು ಟೆಂಪಲ್ ಅನ್ನು ಕಟ್ಟಿದ್ದಾರೆ. ಒಂದು ಹನುಮಂತರಾಯ ಮುತ್ತೆ ಅವರ ಗದ್ದಿಗೆ ಏನಿದೆ, ಇವ್ರು ಕೊಡೋದು ಒಂದು ಗದ್ದಿಗೆ ಇದೆ. ಹೀಗೆ ಒಂದು ಏನಪ್ಪಾ ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿಯೇ ಅವರು ಬಹಳ ನಿಖರವಾಗಿ ಒಂದು ನಿಮ್ಮ ಹೆಸರನ್ನ, ನೀವು ಎಲ್ಲಿ ನಿಂತು ಬಂದಿರಾ, ಏನು ಉದ್ದೇಶಕ್ಕೆ ಬಂದಿರಾ, ಏನು ಎಲ್ಲವೂ ಕೂಡ ಬಹಳ ನಿಖರವಾಗಿ ಹೇಳೋದಂತೂ ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೀನಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ತಾವು ಮುಂದೆ ಅವ್ರ ಹತ್ರ ಹೋಗ್ಬೋದು, ಬಿಡ್ಬೋದು, ತಮ್ಮ ನಂಬಿಕೆ ಇತ್ತು ಹೋಗ್ಬೋದು, ಬಿಡ್ಬೋದು. ಯಾರಿಗೂ ಹೋಗಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ಆದ್ರೆ ಈ ಒಂದು ನಡೆದಾಡುವ ದೇವರು ಅಂತ ಈಗ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಒಂದು ಫೇಮಸ್ ಆಗಿದ್ದಾರೆ. ಅವರಿಗೆ ಯಾವುದೇ ಒಂದು ಆಸೆ ಇಲ್ಲ. ಈಗ ನೋಡಿ, ಆಸೆ ಇತ್ತಂದ್ರೆ ದುಡ್ಡಿಗಾಗಿ ಒಂದು ಬೇಡಿಕೆ ಇಡ್ತಿರು, ನಿಮ್ದು ಈ ಕೆಲಸ ಆಗುತ್ತೆ, ದುಡ್ಡಿಗಾಗಿ ಬೇಡಿ. ಅವರು ಯಾರ ಹತ್ರನು, ಯಾರು ಭಕ್ತಾದಿಗಳು, ಯಾರು ಗರೀಬರು ಇರ್ತಾರೆ ಅವರಿಗಂತೂ ಬಹಳ ಒಂದು ಒಳ್ಳೆಯ ಅವರಿಗೆ ದಾಸೋಹವನ್ನು ಮಾಡಿಸಿದ್ದಾರೆ. ಅವ್ರಿಗೆ ಇರಲಿಕ್ಕೆ ಒಂದು ಇದು ಇದೆ. ಯಾಕಪ್ಪ ಅಂದ್ರೆ ಅವರು ಯಾರ ಹತ್ರನೂ ಒಂದು ದುಡ್ಡು ಮಾತ್ರ ತಗೊಳ್ಳೋದಿಲ್ಲ, ದುಡ್ಡು ಒಂದು ಚಾರ್ಜ್ ಮಾಡೋದಿಲ್ಲ. ಆ ಒಂದು ಈಗ ಬಹಳಷ್ಟು ಜನ ಹೇಳ್ತಾರೆ, ಮಲ್ಲಿಕಾರ್ಜುನ್ ಮುತ್ತೆ ಅವ್ರ ಹೋಗ್ಬಲ್ಲಿ ಹೋದ್ಮೇಲೆ ನಮ್ಗೆ ಬಹಳ ಒಳ್ಳೆಯದಾಗಿದೆ ರೀ, ಬಹಳ ಚೆನ್ನಾಗಿ ಹೇಳಿದ್ದಾರೆ, ನಮ್ ಪೂರ್ತಿ ಲೈಫ್ ಎಲ್ಲ ಇದು ಆಗಿತ್ತು, ಅವಾಗ ನಮಗೆ ಬಹಳ ಒಳ್ಳೇದಾಗಿದೆ, ಹಾಗೆ ಹೀಗೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಈಗ ಒಂದಿಷ್ಟು ಜನ ಇದ್ದಾರೆ, ಈಗ ಅವ್ರ ಒಂದು ಏನಪ್ಪಾ ಅಂದ್ರೆ ಹೆಸರು ಖರಾಬ್ ಮಾಡ್ಲಿಕ್ಕೆ, ಈಗ ನೋಡಿ ಪರವಾಗಿ ವಿರೋಧವಾಗಿ ಎಲ್ಲ ಮಾತಾಡೋರು ಇರ್ತಾರೆ. ಅದಕ್ಕಾಗಿ ಯಾವುದೇ ಒಂದು ತಲೆ ಕೆಡಿಸ್ಕೋಕ್ ಹೋಗಬೇಡಿ. ನಿಮಗೆ ಅಲ್ಲಿ ಕರೆಕ್ಟ್ ಅನ್ಸುತ್ತೆ ಅಲ್ಲಿ ಹೋಗಿ ಈ ಒಂದು ವಿಡಿಯೋನ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾನು ಕೂಡ ಹೋಗಿದ್ದೆ. ಬಹಳಷ್ಟು ಜನ ಹೇಳಿದ್ರು ಮಲ್ಲಿಕಾರ್ಜುನ್ ಮುತ್ತೆ ಅವ್ರ ಬಗ್ಗೆ ಒಂದು ನಿಮ್ಮ ಚಾನಲ್ ನಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಫ್ರೆಂಡ್ಸ್ ಹೇಳಿದ್ರು. ಅದಕ್ಕೆ ಒಂದು ವಿಡಿಯೋನ ಮಾಡ್ತಾ ಇರೋದು. ಇನ್ನು ಇದರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಕರೆಕ್ಟ್ ಆಗಿ ವಿಡಿಯೋ ಮಾಡ್ಕೊಂಡ್ ಬಂದು ಪಾರ್ಟ್ 2 ನಲ್ಲಿ ತಮಗೆ ಎಲ್ಲವೂ ಕೂಡ ತಿಳಿಸ್ತೀನಿ. ಅಲ್ಲಿವರೆಗೂ ಅವರ ಭಕ್ತರು ಯಾರಾದರೂ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಅವರ ಬಗ್ಗೆ ಇನ್ನೂ ಕೂಡ ಏನಾದರೂ ಮಾಹಿತಿ ಗೊತ್ತಿದ್ರೆ ತಿಳಿಸಿ. ಪಾರ್ಟ್ 2 ನಲ್ಲಿ ಅದನ್ನು ಕೂಡ ಹೇಳ್ತೀನಿ. ಹಾಗೆ ಅವರ ಬಗ್ಗೆ ಏನಾದರೂ ವಿಡಿಯೋಗಳಿದ್ರೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ನಮ್ಮ ಯಾರಾದರೂ ಬಂದು ಆ ವಿಡಿಯೋಗಳು ಕಲೆಕ್ಟ್ ಮಾಡ್ಕೋತೀವಿ. ಹಾಗೆ ಅಲ್ಲೂ ಕೂಡ ಒಂದು ಮಠದಲ್ಲಿ ಹೋಗಿ ಒಂದು ವಿಡಿಯೋಗಳನ್ನು ಮಾಡಿ ಅದು ಪಾರ್ಟ್ 2 ನಲ್ಲಿ ಬಹಳ ಒಂದು ಒಳ್ಳೆಯ ಒಂದು ವಿಡಿಯೋ ಮಾಡಿ ಒಂದು ಪಾರ್ಟ್ 2 ನಲ್ಲಿ ಕರೆಕ್ಟ್ ಆಗಿ ಮಾಡೋದಿದೆ. ಅದಕ್ಕೋಸ್ಕರ ಈ ಒಂದು ಚಾನಲ್ನ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.